ನಾನು ಇತ್ತೀಚೆಗೆ ಕರ್ನಾಟಕದ ಒಂದು ಸಭೆಗೆ ತೆರಳಿದ್ದೆ. ಕರ್ನಾಟಕದಲ್ಲಿಯೂ ನಾಥ ಆಪರೇಷನ್ ಮಾಡೋದಿದೆ ಅಂತ ಕೆಲವರು ಹೇಳಿದ್ರು. ನಾನು ಕೇಳಿದೆ, ಏನು ಸರ್ ಇದು ನಾಥ ಆಪರೇಷನ್ ಅಂದರೆ ಏನು ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ನೀವು ಮಹಾರಾಷ್ಟ್ರದ ಮಹಾಗಠಬಂಧನ್ ಸರ್ಕಾರವನ್ನು ಪತನ ಮಾಡಿದ್ರಿ, ಹೀಗಾಗಿ ನಿಮ್ಮ ಅನುಭವ ನಮಗೆ ಬಹಳ ಅವಶ್ಯಕತೆ ಇದೆ ಅಂತ ಹೇಳಿದ್ರು. ನಾನು ಖಂಡಿತವಾಗಿ ಬರ್ತೀನಿ ಸರ್ ಅಂತ ಹೇಳಿದ್ದೀನಿ ಅಂತ ಶಿಂದೆ ಅವರು ಹೇಳಿದ್ದಾರೆ. ಮಹಾರಾಷ್ಟ್ರದ ಸತಾರದಲ್ಲಿ ಮಹಾರಾಷ್ಟ್ರ CM ಏಕನಾಥ್ ಶಿಂದೆ ಅವರು ಬಹಿರಂಗ ಪ್ರಚಾರ ಸಭೆಯಲ್ಲಿ ಆಡಿರ್ತಕ್ಕಂಥ ಮಾತು. हा कोण आहे एकनाथ शिंदे? कर्नाटकमध्ये मी आता गेलो होतो सभेला, ते बोले आमच्याकडे पण नाथ ऑपरेशन करायचं आहे. नाथ ऑपरेशन म्हणजे काय? बोले तुम्ही केलं ते एकनाथ शिंदे, एकनाथ म्हणजे नाथ ऑपरेशन. कर्नाटकमध्ये पण आपल्यासारखंच काहीतरी चालू आहे. लोकसभेच्या नंतर तिकडे होईल. ते म्हणाले तुमचा अनुभव आम्हाला कामी येईल. ठीक आहे बोले, येतो मी तिकडे. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಚೇತನ್ ಅವರಿಂದ ಪಡಿತಾ ಹೋಗೋಣ. ಚೇತನ್, ಇತ್ತೀಚೆಗೆ ಬಿಜೆಪಿಯ ಕೆಲ ನಾಯಕರು, ಕುಮಾರಸ್ವಾಮಿ ಅವರು ಎಲ್ಲರೂ ಕೂಡ ಚುನಾವಣೆ ನಂತರ ಈಗ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಅಂತ ಹೇಳಿಕೆ ಕೊಡ್ತಾನೆ ಇದ್ರು. ಈಗ ನೋಡಿದ್ರೆ ಏಕನಾಥ್ ಶಿಂದೆ ಮಹಾರಾಷ್ಟ್ರ CM ಕೂಡ ಅದಕ್ಕೆ ಪೂರಕವಾದ ಹೇಳಿಕೆ ಕೊಟ್ಟಿದ್ದಾರೆ. ಅಂದರೆ ತೆರೆಮರೆಯಲ್ಲಿ ಆ ಥರದ ಪ್ರಯತ್ನಗಳು ನಡೀತಾ ಇದೆ ಅಂತನಾ, ಅಥವಾ ಈಗ ಪ್ರಚಾರದಲ್ಲಿ ಏನಾದರೂ ಪರಿಣಾಮ ಬೀರಲಿ ಅಂತನಾ? ಏನು ಲೆಕ್ಕಾಚಾರ, ಏನು ಮಾತುಕತೆ ಈ ವಿಚಾರ? ಖಂಡಿತವಾಗಿಯೂ ಅರವಿಂದ್, ಈ ಭಾಗದಲ್ಲಿ ಸಾಕಷ್ಟು ದಿನಗಳಿಂದ ಚರ್ಚೆ ಆಗುತ್ತೆ. ಏನು ಕಾಂಗ್ರೆಸ್ ಸರ್ಕಾರ ಶೀಘ್ರದಲ್ಲಿ ಪತನ ಆಗುತ್ತೆ, ಅದರಲ್ಲೂ ಕೂಡ ಲೋಕಸಭಾ ಚುನಾವಣೆ ನಂತರ ಸರ್ಕಾರ ಪತನ ಆಗುತ್ತೆ. ಬೆಳಗಾವಿಯ ಪ್ರಮುಖ ನಾಯಕರೊಬ್ಬರು ಇದರ ಲೀಡರ್ಶಿಪ್ಪನ್ನು ತೆಗೆದುಕೊಂಡಿದ್ದಾರೆ. ಹೀಗಾಗಿ 42ಕ್ಕೂ ಹೆಚ್ಚು ಶಾಸಕರನ್ನು ತೆಗೆದುಕೊಂಡು ಸರ್ಕಾರವನ್ನು ಪತನಗೊಳಿಸ್ತಾರೆ ಅನ್ನೋ ಮಾತುಗಳು ಹಲವು ದಿನಗಳಿಂದ ಚರ್ಚೆಯಲ್ಲಿದ್ದು, ಆದರೆ ಆ ಚರ್ಚೆಗಳಿಗೆ ಈಗ ಮಹಾರಾಷ್ಟ್ರದ CM ಏಕನಾಥ್ ಶಿಂದೆ ಪುಷ್ಟಿ ನೀಡಿರುವಂಥದ್ದು. ಏನು ಸಾತಾರ ಜಿಲ್ಲೆ ಪ್ರಚಾರ ಸಭೆಯಲ್ಲಿ ಮಾತಾಡುವಾಗ ನಾಥ್ ಆಪರೇಷನ್ ಬಗ್ಗೆ ಕರ್ನಾಟಕದಲ್ಲೂ ಚರ್ಚೆ ಆಗ್ತಾ ಇದೆ. ನಾನು ಕರ್ನಾಟಕಕ್ಕೆ ಹೋಗಿದ್ದೆ, ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು BJP ನಾಯಕರು ನನಗೆ ನಿಮ್ಮ ಸಹಾಯ ಬೇಕಾಗಿದೆ, ನಾಥ್ ಆಪರೇಷನ್ ಮಾಡಬೇಕಾಗಿದೆ ಅಂದರು. ಆವಾಗ ನಾಥ್ ಆಪರೇಷನ್ ಅಂದರೆ ಏನು ಅಂತ ನಾನೇ ಅವರ ಪ್ರಶ್ನೆ ಮಾಡಿದೆ. ಏನು ಮಹಾರಾಷ್ಟ್ರದಲ್ಲಿ ಯಾವ ರೀತಿಯಾಗಿ ಮಹಾಗಠಬಂಧನ್ ಸರ್ಕಾರವನ್ನು ತಾವು ಬೀಳಿಸಿದರೆ ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಸರ್ಕಾರ ಬೀಳಿಸಬೇಕಾಗಿದೆ, ಅದಕ್ಕಾಗಿ ನಿಮ್ಮ ಸಹಾಯ ಸಹಕಾರ ಬೇಕಾಗುತ್ತೆ ಎಂಬ ಮನವಿಯನ್ನು BJP ಮುಖಂಡರು ಮಾಡಿದ್ದಾರೆ. ಅದಕ್ಕಾಗಿ ನಾನು ಕೂಡ ನಿಮಗೆ ಖಂಡಿತವಾಗಿಯೂ ಸಹಕಾರ ನೀಡುತ್ತೇನೆ ಅನ್ನೋ ಮಾತುಗಳನ್ನು ಏಕನಾಥ್ ಶಿಂದೆ ಹೇಳಿರುವಂಥದ್ದು. ಏಕನಾಥ್ ಶಿಂದೆ ಅವರ ಹೇಳಿಕೆ ಈಗ ಸಾಕಷ್ಟು ಸಂಚಲನ ಮೂಡಿಸಿದೆ ಅಂತಾನೆ ಹೇಳ್ಬೋದು ಅರವಿಂದ್. ಓಕೆ, ಥ್ಯಾಂಕ್ ಯು ಚೇತನ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಇದರ ಅನುಭವ ಏಕನಾಥ ಶಿಂದೆ ಅವರಿಂದನೇ ಪಡ್ಕೋಬೇಕು ಅಂತ ಏನಿಲ್ಲ, ನಮ್ಮ ರಾಜ್ಯದಲ್ಲೂ ಇದ್ದಾರೆ ಆ ಥರ ಅನುಭವಸ್ಥರು. ಬಟ್ ಏಕನಾಥ ಶಿಂದೆ ಅವ್ರಿಗೆ ಏನಾದರೂ ಜವಾಬ್ದಾರಿ ಕೊಡ್ತಾರೆ ಈ ವಿಚಾರದಲ್ಲಿ ಗೊತ್ತಿಲ್ಲ, ಕಾದ್ ನೋಡೋಣ. हा कोण आहे एकनाथ शिंदे? कर्नाटकमध्ये मी आता गेलो होतो सभेला, ते बोले आमच्याकडे पण नाथ ऑपरेशन करायचं आहे. नाथ ऑपरेशन म्हणजे काय? बोले तुम्ही केलं ते एकनाथ शिंदे, एकनाथ म्हणजे नाथ ऑपरेशन. कर्नाटकमध्ये पण आपल्यासारखंच काहीतरी चालू आहे. लोकसभेच्या नंतर तिकडे होईल. ते म्हणाले तुमचा अनुभव आम्हाला कामी येईल. ठीक आहे बोले, येतो मी तिकडे.